ಕೂತ್ಕೊ ದದ್ದಾಲ್ ಮುಂದೆ ಕೂತ್ಕೊಳ್ಳಿ. ರಹೀಂ ಖಾನ್ ಮತ್ತೆ ಸನ್ಮಾನ್ಯ ಸಭಾಧ್ಯಕ್ಷರೇ, ಸ್ವಪ್ರಕಾಶ್ ಹೇಳಿ. ಓಕೆ, ಸ್ವಪ್ರಕಾಶ್. ಸನ್ಮಾನ್ಯ ಸಭಾಧ್ಯಕ್ಷರೇ, ಪ್ರಶ್ನೆ ಸಂಖ್ಯೆ 992 ಮಾನ್ಯ ಪೌರಾಡಳಿತ ಮತ್ತು ಹಜ್ ಸಚಿವರಿಗೆ ಪ್ರಶ್ನೆಯನ್ನ ಕೇಳಿದೆ. ಪ್ರಶ್ನೆ: ಹಾಸನ ನಗರಸಭೆಯನ್ನು ಮಹಾನಗರ ಪಾಲಿಕೆಯಾಗಿ ಮೇಲ್ದರ್ಜೆಗೆ ಏರಿಸುವಾಗ ನಗರಸಭೆ ವ್ಯಾಪ್ತಿಗೆ ಹತ್ತಿರವಿರುವ ನಿಡುಡಿ ಮತ್ತು ಚಿಟ್ಟಳ್ಳಿ ಹೊರತುಪಡಿಸಿ ನಗರಸಭೆ ವ್ಯಾಪ್ತಿಯಿಂದ ಬಹುದೂರವಿರುವ ಅರೆಕಲ್ಲಸೊಳ್ಳಿ ಗ್ರಾಮವನ್ನು ಸೆಪರೇಟ್ ಮಾಡಿದ್ದಾರೆ, ಅದನ್ನ ಕೈಬಿಡಿ ಅಂತ ಕೇಳಿದೆ ಸನ್ಮಾನ್ಯ ಸಭಾಧ್ಯಕ್ಷ. ಓಕೆ, ಮಾನ್ಯ ಅಧ್ಯಕ್ಷರೇ ಉತ್ತರವನ್ನು ಒದಗಿಸಿದೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಇಲ್ಲಿ ಅವೈಜ್ಞಾನಿಕವಾಗಿ ಈ ಒಂದು ಕೆಲಸನ ತಗೊಂಡಿದ್ದಾರೆ. ಈಗ ಅರೆಕಲ್ಲಸಳ್ಳಿ ನಮ್ಮ ಏನು ನಗರಸಭೆಯಿಂದ ಬಹಳ ದೂರ ಇದೆ, ಅದನ್ನು ಕೂಡ ನಗರಸಭೆಗೆ ಏನು ಮಹಾನಗರ ಪಾಲಿಕೆಗೆ ಸೇರ್ಪಡೆ ಮಾಡಿದ್ರು. ಮತ್ತು ಏನು ಚಿಟ್ನಳ್ಳಿ ಮತ್ತು ನಿರುಡಿ ಮತ್ತು ಇಲ್ಲೊಂದು ಹಳ್ಳಿ ಸೇರ್ಪಡೆ ಆಗಿಲ್ಲ, ಲಕ್ಷ್ಮೀ ಸಾಗರ್ ಅಂತ. ಆ 3 ಊರು ಕೂಡ ನಗರಕ್ಕೆ ಸೇರಿದೆ. ಆ 3 ಊರು ನಮ್ಮ ಪಂಚಾಯಿತಿ ಬರೀ ಅದು 3 ಊರು ಮಾತ್ರ ಉಳಿದಿದೆ. ಅದು 3 ಊರನ್ನ ಹೊಳೆನರಸೀಪುರ ಒಂದು ಗ್ರಾಮ ಪಂಚಾಯತ್, ಕಬ್ಳಿ ಗ್ರಾಮ ಪಂಚಾಯತ್ ಸೇರ್ಪಡೆ ಮಾಡಬೇಕಾಗುತ್ತೆ. ಹಾಗಾಗಿ ಆ 3 ಊರನ್ನು ಕೂಡ ಏನು ನಗರ ಪಾಲಿಕೆಗೆ ತಗೊಂಡು ಇನ್ನು ಅರೆಕಲ್ಲಸಳ್ಳಿ ಗ್ರಾಮವನ್ನ ಕೈ ಬಿಡಬೇಕು ಅಂತ ನನ್ನ ಸಚಿವರಲ್ಲಿ ಕೇಳಿ ಬಯಸ್ತೇನೆ. ಓಕೆ, ಮಾನ್ಯ ಸಚಿವರು. ಅಧ್ಯಕ್ಷರೇ, ಸ್ವರೂಪ್ ಅವರು ಲಾಸ್ಟ್ ಟೈಮ್ ಹಸನ್ಗೆ ಕಾರ್ಪೊರೇಷನ್ ಕ್ಯಾಬಿನೆಟ್ ನಲ್ಲಿ ಆಗಿ ತೀರ್ಮಾನ ಆಗಿ ಕಾರ್ಪೊರೇಷನ್ ಅಂತ ಡಿಕ್ಲೇರ್ ಆಗಿದೆ. ಆದರೂ 2-3 ವಿಲೇಜಸ್ ಬಿಟ್ಟು ಹೋಗಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಡಿಸಿಲಿಂದ ಏನ್ ರಿಪೋರ್ಟ್ ಬಂದಿದೆ ಅದು ಎಲ್ಲ ವಿಲೇಜಸ್ ಸೇರಿಸಿದ್ದಾರೆ. ಇನ್ನ 1-2 ವಿಲೇಜಸ್ ನಿಯರೆಸ್ಟ್ ಇದೆ, ಅದು ಇನ್ಕ್ಲೂಡ್ ಮಾಡಬೇಕಂತ ಕೇಳಿದ್ದಾರೆ. ನಾನು ಡಿಸಿಲಿಂದ ರಿಪೋರ್ಟ್ ತರಿಸಿ ಅದು ಇನ್ಕ್ಲೂಡ್ ಮಾಡಿಸ್ತೀನಿ. ಸನ್ಮಾನ್ಯ ಸಭಾಧ್ಯಕ್ಷರೇ, ಸರ್ 8 ಕಿಲೋಮೀಟರ್ ಸೇರಿಸವ್ರೆ, 1.5 ಕಿಲೋಮೀಟರ್ ಬಿಟ್ಟವ್ರೆ ಅಂತ ಅವ್ರು ಹೇಳ್ತಾ ಇರೋದು. ಡಿಸಿಲಿಂದ ಏನ್ ರಿಪೋರ್ಟ್ 1.5 ಕಿಲೋಮೀಟರ್ ಐತೆ ಅಲ್ಲಿ, 8 ಕಿಲೋಮೀಟರ್ ಕರೆಕ್ಟ್ ಇದೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಡಿಸಿಲಿಂದ ಏನ್ ರಿಪೋರ್ಟ್ ಈಗ ನೆಕ್ಸ್ಟ್ ತಾವು ಏನ್ ಹೇಳತ್ತೀರಿ ಅದು ನಿಯರೆಸ್ಟ್ ಇದೆ. ಮಹಾನಗರ ಪಾಲಿಕೆಯಾಗಿ 3 ವರ್ಷ ಐತೆ. ಕೆಲವು ಭೂ ಮಾಫಿಯಾದರು ಸೇರಿ ಇವತ್ತು ಇನ್ನೂ ಹ್ಯಾಂಡ್ ಓವರ್ ಮಾಡಕ್ ಜಿಲ್ಲಾ ಪಂಚಾಯತಿಯಿಂದ ಕೆಲವು ಪಂಚಾಯತಿಗಳು ಹ್ಯಾಂಡ್ ಓವರ್ ಮಾಡಕ್ ಆಗ್ತಾ ಇಲ್ಲ. ಅದನ್ನ ದಯಮಾಡಿ 18 ಜನ ಅಧಿಕಾರಿಗಳ ಮೇಲೆ ಈಗಾಗಲೇ ಕ್ರಮ ತಗಬೇಕು ಅಂತ ಹೇಳಿ DPR ಕಳಿಸಿದೆ. ಒಂದು ಮೀಟಿಂಗ್ ಫೈನಲ್ ಮಾಡಿ. ಮೊನ್ನೆ ಸಭಾಧ್ಯಕ್ಷರ ಪ್ರಶ್ನೆ ನಿಮ್ಮ ಕೇಳಿದ್ರೆ ಇಲ್ಲ ಸಭಾಧ್ಯಕ್ಷ, ನಮಗೊಂದು ಮಾತಾಡಕ್ಕೆ ಅವಕಾಶ ಕೊಡಬೇಕು ತಾವು. ಈಗ ಏನು 37 ಹಳ್ಳಿ ಸೇರ್ಪಡೆ ಆಗಿದೆ ಮಹಾನಗರ ಪಾಲಿಕೆಗೆ, ಅದು ಪಂಚಾಯತಿಯಲ್ಲೂ ಕೂಡ ಇಲ್ಲ, ಅಲ್ಲಿ ನಗರಸಭೆಗೂ ಮಹಾನಗರ ಪಾಲಿಕೆಗೂ ಕೂಡ ಸೇರಿಲ್ಲ. ಈಗ ಅಭಿವೃದ್ಧಿಯಲ್ಲಿ ಬಹಳ ಕುಂಠಿತವಾಗಿದೆ ಸಭಾಧ್ಯಕ್ಷರೇ. ಅಲ್ಲಿ ಏನು 37 ಹಳ್ಳಿಗಳಿಗೆ ಯಾವುದು ರಸ್ತೆ ಚರಂಡಿ ಇರ್ಬೋದು, UGD ಸಮಸ್ಯೆ ಬಹಳಷ್ಟು ಇದೆ. ಹಾಗಾಗಿ ಏನು ಈಗೆಲ್ಲ ಪುರಸಭೆಯಿಂದ ನಗರಸಭೆಗೆ ಮೇಲ್ದರ್ಜೆಗೆ ಕೇಳ್ತಾ ಇದ್ರು. ಈಗ ನಾವು ನಮ್ಮ ನಗರಸಭೆಯಲ್ಲಿ ಇದ್ರೆ ಒಳ್ಳೇದಾಗ್ತದೆ. ಮಾತಾಡ್ಲಿಕ್ಕೆ ಬಿಳಿ ರೇವಣ್ಣ ಅವರೇ, ಪಂಚಾಯತಿಗೂ ಕಡೆ ಇಲ್ಲ, 2 ಹಳ್ಳಿ ರೇವಣ್ಣ ಅವರೇ ಅಲ್ಲ ಮಾತಾಡ್ಲಿಕ್ಕೆ ಬಿಡಿ, ಮತ್ತೆ ನೀವು ಮಾತಾಡಿ. ನಗರಸಭೆಗೂ ಇಲ್ಲ, ಪಂಚಾಯತಿಗೂ ಇಲ್ಲ, 2 ಹಳ್ಳಿ ಹಂಗೆ ದಿಕ್ಕಾಪಾಲ ಆಯ್ತು. ಅವ್ರನ್ನ ಮಾತಾಡಿ, ನೀವು ಅವ್ರಿಗೆ ಮಾತಾಡ್ಲಿಕ್ಕೆ ಕೊಡೋದೇ ಪಕ್ಕದಲ್ಲೇ ಬರೋದು ಸರ್. ಕರೆಕ್ಟ್ ಪಕ್ಕದಲ್ಲಿ ಎಂತ ಇಲ್ಲಿ ಉತ್ತರ ಒಬ್ಬನೇ ಕೊಡ್ಬೇಕಲ್ಲ.